ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 21ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:44 ಇರಲಿದೆ. ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 10:01 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ನಾಗವ. ಇದು ಈ ದಿನ ಸಂಜೆ 5:56 ಇರಲಿದೆ. ನಂತರ ಉತ್ತರ ಕರ್ಣ ಚತುಷ್ಪಾದ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 3:15 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲಾ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:05 ಅಪರಾಹ್ನ 4:34 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 1:36 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:40 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ ಕೆಲಸ ಕಾರ್ಯಗಳು ಅಷ್ಟೊಂದು ಉತ್ತಮವಾದಂತಹ ಫಲಗಳನ್ನು ಕೊಡಲ್ಲ. ಹಾಗಾಗಿನೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:28 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:50 ಸಂಜೆ 5:37 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 6:01. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೋರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಈ ದಿನ ನೀವು ಕೈಗೊಳ್ಳೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗೆ ಈ ಭೂಮಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿರುತ್ತೆ. ಇನ್ನು ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವ್ರಿಗೂ ತುಂಬಾ
ಅನುಕೂಲತೆಗಳಿರುತ್ತೆ. ಅಂದ್ರೆ ಕ್ರೀಡೆಗಳಲ್ಲಿ ಕ್ರೀಡಾಪಟುಗಳಿಗೆ ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಅದೇ ರೀತಿ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ, ಅಂಥವ್ರಿಗೂ ಕೂಡ ಈ ದಿನ ಬಹಳ ಸೂಕ್ತವಾಗಿರುವಂತಹ ದಿನ. ಅದರಿಂದ ನಿಮಗೆ ತುಂಬಾ ಅನುಕೂಲತೆಗಳು ಉಂಟಾಗುತ್ತೆ. ಹಾಗಾಗಿ ಇಂತಹ ಕೆಲಸ ಕಾರ್ಯಗಳನ್ನ ಈ ದಿನ ಇರುವಂತಹ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:09 ಬೆಳಿಗ್ಗೆ 6:11 ಮಧ್ಯಾಹ್ನ 12:03 ಮಧ್ಯಾಹ್ನ 1:02 ಹಾಗೆ ಸಂಜೆ 6:58 ರಾತ್ರಿ 7:59 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ನೀವು ಶನಿಹೋರದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಕೆಲಸ ಆರಂಭ ಆಗುವಂಥದ್ದೇ ನಿಧಾನ, ಜೊತೆಗೆ ಫಲಿತಾಂಶವೂ ಕೂಡ ತುಂಬಾ ನಿಧಾನವಾಗಿ ಬರುತ್ತೆ. ಅದಕ್ಕಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:04 ಮಧ್ಯಾಹ್ನ 12:03 ಹಾಗೆ ಸಂಜೆ 5:57 ಸಂಜೆ 6:58 ಇನ್ನು ರಾತ್ರಿ 1:05 ರಾತ್ರಿ 2:06 ಶನಿಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿಹೋರ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬಾ ಅನುಕೂಲಕರವಾಗಿರುವಂತಹ ಹೋರ ಅಂದ್ರೆ ರವಿಹೋರ. ರಾಜಕಾರಣಿಗಳಿಗೆ ಈ ಹೋರ ಬಹಳ ಚೆನ್ನಾಗಿದೆ. ನಿಮ್ಮ ಪ್ರಯಾಣವನ್ನ, ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ರವಿಹೋರವನ್ನ ಈ ದಿನ ಬಳಸ್ಕೊಳ್ಬಹುದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ, ಗಣ್ಯರನ್ನ, ಹಿರಿಯರನ್ನ, ಸರ್ಕಾರದ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಭೇಟಿ ಮಾಡುವಂಥದ್ದು ಏನಾದರೂ ಇದ್ರೆ ಅದನ್ನ ಈ ದಿನ ಇರುವಂತಹ ರವಿಹೋರದಲ್ಲಿ ಮಾಡಿ ನಿಮ್ಮ ಪ್ರಯತ್ನ ಸಕ್ಸಸ್ ಆಗುತ್ತೆ. ಹಾಗಾಗಿ ರವಿಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:08 ಬೆಳಿಗ್ಗೆ 8:07 ಹಾಗೆ ಮಧ್ಯಾಹ್ನ 2:01 3 ಇನ್ನು ರಾತ್ರಿ 9:01 ರಾತ್ರಿ 10:01 ರವಿಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರದಿಂದ ಇರಿ. ಹಾಗೆ ಈ ಹೋಟೆಲ್ ಬಿಸ್ನೆಸ್ ನಡೆಸುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಚಂದ್ರಹೋರದಲ್ಲಿ. ಹಾಗಾಗಿ ಈ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:05 ಬೆಳಿಗ್ಗೆ 11:04 ಇನ್ನು ಅಪರಾಹ್ನ 4:58 ಸಂಜೆ 5:57 ಹಾಗೆ ರಾತ್ರಿ 12:04 ರಾತ್ರಿ 1:05 ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಆ ದಿನ ತಿಳ್ಕೊಳ್ಬೇಕು. ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಇದನ್ನ ತಿಳ್ಕೊಳ್ಬೇಕು. ಇದು ನಮ್ಮ ಪಂಚಾಂಗದಲ್ಲಿ ಸಿಕ್ಕತ್ತೆ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಯಾವ ಫಲಿತಾಂಶ ಬೇಕು ಅಂತ ಹೇಳಿ ಬಯಸ್ತೀರೋ ಆ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿನೇ ಈ ಪಂಚಾಂಗವನ್ನ ಶ್ರವಣ ಮಾಡುವಂಥದ್ದು, ಪಠಣ ಮಾಡುವಂಥದ್ದು ಬಹಳ ಮುಖ್ಯ. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ಸಂದರ್ಭ ಬಹಳ ವಿಶೇಷ. ಏಕೆಂದ್ರೆ ದೀಪಾವಳಿ ಹಬ್ಬ ನಡೀತಾ ಇರುವಂತಹ ಸಂದರ್ಭ, ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ಇರುವಂತಹ ದಿನ ಇದು. ಈ ದಿನ ಧನಲಕ್ಷ್ಮಿ ಪೂಜೆಯನ್ನ ಮಾಡುವಂತ ಒಂದು ವಿಶೇಷ ದಿನ. ಅದರಲ್ಲೂ ಈ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಇದನ್ನ ಭೌಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ಅಮಾವಾಸ್ಯೆ ತುಂಬಾ ಪರಿಣಾಮಕಾರಿಯಾದಂತಹ, ಶಕ್ತಿಶಾಲಿಯಾದಂತಹ ಒಂದು ಅಮಾವಾಸ್ಯೆ. ಇನ್ನು ನಾಳೆಯಿಂದ ಕಾರ್ತಿಕ ಮಾಸ ಆರಂಭ ಆಗ್ಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ಈ ಅಮಾವಾಸ್ಯೆಯ ದಿನ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಈ ದೀಪಾವಳಿಯ ಹಿನ್ನೆಲೆಯಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನೋಡೋಣ.
ಈ ದಿನ ರಾತ್ರಿ ದೀಪಗಳನ್ನು ಹಚ್ಚಿಡಬೇಕು ಅನ್ನುವಂಥ ವಿಚಾರ. ಜೊತೆಗೆ ನಮ್ಮ ಪಿತೃಗಳು ನಮ್ಮನ್ನ ನೋಡ್ಲಿಕ್ಕೆ, ನಮ್ಮನ್ನ ಹರಸ್ಲಿಕ್ಕೆ ಈ ಅಮಾವಾಸ್ಯೆಯ ದಿನ ಬರ್ತಾರೆ. ಆದ್ರಿಂದಲೇ ಅವರಿಗೆ ಆಕಾಶ ದೀಪಗಳನ್ನ ಅವರ ಸ್ಮರಣಾರ್ಥವಾಗಿ ಹಚ್ಚಿಡಬೇಕು ಅಥವಾ ಆಕಾಶ ದೀಪಗಳನ್ನ ಹಾರಿಸಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದ್ರೆ ಈ ಆಕಾಶ ದೀಪ ಅಥವಾ ಆಕಾಶ ಬುಟ್ಟಿ ಇದು ಭಗವಂತನ ಸಂಕೇತವಾಗಿ ಇರುತ್ತೆ. ಇಲ್ಲಿ 8 ಕೋನದ ಬಿದಿರಿನ ಚೌಕಟ್ಟನ್ನು ಮಾಡಿ ಅದರ ಸುತ್ತ 8 ದಿಕ್ಕಿಗೂ ಕೂಡ ಬಣ್ಣ ಬಣ್ಣದ ಕಾಗದಗಳನ್ನ ಸುಂದರವಾಗಿ ಅಂಟಿಸಿ ಅದರ ಮಧ್ಯದಲ್ಲಿ ದೀಪ ಇಡುವಂತೆ ಮಾಡಿ ಎತ್ತರದ ಜಾಗದಲ್ಲಿ ಅದನ್ನ ಕಟ್ಟುವಂಥ ಅಥವಾ ಇಡುವಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಇಲ್ಲಿ ಈ 8 ದಿಕ್ಕುಗಳು ಕೂಡ ಅಷ್ಟ ದಿಕ್ಪಾಲಕರನ್ನ ಸೂಚಿಸುವಂಥದ್ದು. ಅಂದ್ರೆ ಇಂದ್ರ, ಅಗ್ನಿ, ಯಮ, ನಿರ್ಯುತಿ, ವರುಣ, ವಾಯು, ಕುಬೇರ, ಈಶಾನ ಇವರು 8 ದಿಕ್ಕುಗಳಿಗೆ ಅಧಿಪತಿಗಳು. ಹಾಗೆ ಧರ್ಮ ದೇವತೆಗೆ ಶಿವ, ಭೂದೇವಿ, ಕಾರ್ತಿಕ, ದಾಮೋದರ, ಪ್ರಜಾಪತಿ, ಪ್ರಮುಖವಾಗಿ ಪಿತೃದೇವತೆಗಳು ಪ್ರಮುಖರಾಗಿರ್ತಾರೆ. ಹಾಗಾಗಿನೇ ಈ ಪಿತೃದೇವತೆಗಳಿಗೆ ಆಕಾಶ ದೀಪ ಸಲ್ಲತ್ತೆ. ಇವರನ್ನೆಲ್ಲ ಸ್ಮರಿಸಿಕೊಂಡು ಈ ದಿನ ದೀಪವನ್ನು ಹಚ್ಚಬೇಕು. ಅದರಲ್ಲೂ ಪಿತೃದೇವತೆಗಳು ಈ ಅಮಾವಾಸ್ಯೆಯ ಮಧ್ಯಾಹ್ನ ಬರೋದ್ರಿಂದ ಈ ದಿನ ತುಂಬಾ ವಿಶೇಷವಾಗಿರುತ್ತೆ. ಹಾಗಾಗಿ ಆ ಕುಟುಂಬಸ್ಥರು ಹಚ್ಚಿಡುವಂತಹ ಈ ದೀಪದ ಬೆಳಕಿನಲ್ಲಿ ಅವರು ಬಂದು ಕುಟುಂಬಸ್ಥರನ್ನ ಕಂಡು ಸಂತೋಷಪಟ್ಟು ಅವರಿಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ ಅನ್ನುವಂಥ ನಂಬಿಕೆ ಇದೆ. ಈ ಕಾರಣದಿಂದಲೇ ಆಕಾಶ ದೀಪ ಇಡುವಂಥದ್ದು, ಆಕಾಶ ಬುಟ್ಟಿಯನ್ನ ಕಟ್ಟುವಂಥದ್ದು ತುಂಬಾ ವಿಶೇಷವಾಗಿದೆ. ಇಲ್ಲಿ ಈ ದಿನ ನಾವು ಆಕಾಶ ದೀಪವನ್ನ ಇಟ್ಟಾಗ ಅಥವಾ ಮನೆಯ ಮುಂದೆ ಹಣತೆಯಲ್ಲಿ ದೀಪಗಳನ್ನ ಇಟ್ಟಾಗ ಇಡೀ ತಿಂಗಳು ಅಂದ್ರೆ ಕಾರ್ತಿಕ ಮಾಸ ಪೂರ್ತಿ ಆ ದೀಪಗಳು ಉರಿತಾ ಇರುತ್ತೆ. ಪ್ರತಿದಿನ ಸಂಜೆ ಬೆಳಿಗ್ಗೆ ದೀಪಗಳನ್ನು ಹಚ್ಚಿಡುವಂತಹ ಪದ್ಧತಿ ಕೆಲವರಲ್ಲಿದೆ. ಏಕೆಂದ್ರೆ ಆ ಕಾರ್ತಿಕ ಮಾಸದ ಪುಣ್ಯ ಫಲಗಳು ಇಲ್ಲಿ ಸಿಕ್ಕತ್ತೆ. ಅದರಲ್ಲೂ ಕಾರ್ತಿಕ ಮಾಸದ ಸ್ನಾನ ಆಗ್ಲಿ, ತುಳಸಿಯ ಮುಂದೆ ವಿಷ್ಣುವಿನ ಆರಾಧನೆಯನ್ನ ಮಾಡುವಂಥದ್ದು, ಹಾಗೆ ಶಿವ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದ ವಿಶೇಷ ಪೂಜೆಗಳನ್ನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಕಾರ್ತಿಕ ಮಾಸದ ಮಹತ್ವವನ್ನ ತಿಳಿಸತ್ತೆ. ಹಾಗಾಗಿ ಈ ದಿನದಿಂದ ದೀಪಗಳನ್ನ ಹಚ್ಚಿಡುವಂತಹ ಒಂದು ಪದ್ಧತಿ ಬೆಳೆದು ಬಂದಿದೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಂಬಿಕೆಗೆ ಒಳಪಟ್ಟಿರೋದ್ರಿಂದ ಈ ಕಾರ್ತಿಕ ಮಾಸದ ಎಲ್ಲ ದಿನಗಳಲ್ಲೂ ಕೂಡ ಶಿವನ ಆರಾಧನೆ, ವಿಷ್ಣುವಿನ ಆರಾಧನೆ ಬಹಳ ವಿಶೇಷವಾಗಿ ಜರುಗತ್ತೆ. ಇದು ನಮ್ಮ ಸಂಪ್ರದಾಯ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಾವು ಮಾಡುವಂತಹ ಪ್ರತಿ ಆಚರಣೆಗಳಲ್ಲೂ ಕೂಡ ಒಂದೊಂದು ವೈವಿಧ್ಯಮಯವಾದಂತಹ ಹಿನ್ನೆಲೆ ಇದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡಿದ್ರೆ ಹಬ್ಬದ ಮಹತ್ವ ಮತ್ತಷ್ಟು ಜಾಸ್ತಿ ಆಗತ್ತೆ. ಹಾಗಾಗಿ ಈ ದೀಪಾವಳಿ ಹಬ್ಬ ಬಹು ವಿಶೇಷತೆಗಳಿಂದ ಕೂಡಿರುವಂತಹ ಒಂದು ಹಬ್ಬ. ಇನ್ನು ಈ ದಿನ ಕೂಡ ಧನಲಕ್ಷ್ಮಿ ಪೂಜೆಯನ್ನ ಅಥವಾ ಕುಬೇರ ಪೂಜೆಯನ್ನ ಮಾಡುವಂತಹ ಪದ್ಧತಿ ಕೂಡ ಕೆಲವರಲ್ಲಿದೆ. ಈಗಾಗಲೇ ನಾವು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ಪೂಜಾ ಸಮಯವನ್ನು ನೀವು ಮತ್ತೊಮ್ಮೆ ಪರಿಶೀಲನೆ ಮಾಡಿಕೊಂಡು ಪೂಜಾದಿಗಳನ್ನ ಮುಂದುವರಿಸಿ. ನಿಮ್ಮ ಅಂಗಡಿ, ಮುಗ್ಗಟ್ಟು, ವ್ಯಾಪಾರದ ಸ್ಥಳಗಳು, ನಿಮ್ಮ ಕಚೇರಿ ಇದರ ಒಂದು ಪೂಜೆಯನ್ನು ನೆರವೇರಿಸುವಂಥದ್ದು ಕೂಡ ಇದೆ. ಯಾರು ವಿಜಯದಶಮಿಯ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಲ್ಲ ಅಥವಾ ಆಯುಧ ಪೂಜೆಯನ್ನು ಮಾಡಿಲ್ಲ ಅಂಥವರು ಈ ದಿನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಬಹುದು. ಅಮಾವಾಸ್ಯೆಯ ಪೂಜೆ ಅಂತಾನೆ ಇದು ಹೆಸರುವಾಸಿಯಾಗಿರುವಂಥದ್ದು. ಹಾಗಾಗಿ ಬಂಧುಗಳೇ, ಈ ದಿನ ಕೂಡ ತಮ್ಮೆಲ್ಲರಿಗೂ ಕೂಡ ಭಗವಂತ ಶಾಂತಿಯ, ನೆಮ್ಮದಿಯ, ಆರೋಗ್ಯಪೂರ್ಣವಾದಂತಹ ಬದುಕನ್ನು ಕರುಣಿಸಲಿ. ನೀವು ಮಾಡುವಂತಹ ದೀಪಾವಳಿ ಹಬ್ಬ ಸಂಪನ್ನವಾಗಲಿ. ಸರ್ವ ವಿಧದಲ್ಲೂ ಕೂಡ ನಿಮಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಉಂಟಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ನಾವು ಈ ದೀಪಾವಳಿಯನ್ನ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ನೋಡಬೇಕು ಅನ್ನುವಂತಹ ವಿಚಾರವನ್ನ ಗುರುಗಳು ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ದೀಪಾವಳಿ ಮತ್ತೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಇರುವಂತಹ ಸಂಬಂಧವಾದರೂ ಏನು, ಅದನ್ನ ಯಾವ ರೀತಿಯಲ್ಲಿ, ಯಾವ ದೃಷ್ಟಿಯಲ್ಲಿ ನಾವು ನೋಡಬೇಕು ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಇಲ್ಲಿ ಈ ಭಾದ್ರಪದ ಮಾಸದ ಪಿತೃಪಕ್ಷ ಏನಿದೆ ಅದು ಪಿತೃಗಳಿಗಾಗಿ ಮೀಸಲಾಗಿರುವಂತಹ ಮಾಸ. ಈ ಒಂದು ಸಂದರ್ಭದಲ್ಲಿ ಪಿತೃಗಳಿಗೆ ಋಣ ಕಾರ್ಯವನ್ನ ಮಾಡಿದ ಮೇಲೆ ರವಿ ಹಾಗೆ ಚಂದ್ರರು ಮುಂದಿನ ರಾಶಿಗೆ ಪ್ರಯಾಣ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ರವಿ ತುಲಾಗೆ ಪ್ರಯಾಣ ಮಾಡುವಂತಹ ಸಂದರ್ಭ ಇದು. ಇಲ್ಲಿ ರವಿ ಪಿತೃಲೋಕಕ್ಕೆ ಕಾರಕ, ಇನ್ನು ಚಂದ್ರಲೋಕಕ್ಕೆ ಕಾರಕ. ಇಲ್ಲಿ ರವಿ ತಂದೆ ಕಡೆಯಲ್ಲಿ ಮರಣ ಹೊಂದಿದಂತಹ ಪುರುಷ ಪಿತೃಗಳಿಗೆ, ಹಾಗೆ ಚಂದ್ರ ತಾಯಿಯ ಕಡೆ ಮರಣ ಹೊಂದಿದಂತಹ ಸ್ತ್ರೀಯರ ಪಿತೃಗಳಿಗೆ ಕಾರಕನಾಗಿ ಇರ್ತಾರೆ. ಇಲ್ಲಿ ತುಲಾದಲ್ಲಿ ರವಿ ಬಂದಾಗ ರವಿಗೆ ತುಲಾ ರಾಶಿ ನೀಚ ಸ್ಥಾನವಾಗುತ್ತೆ. ಅದರಲ್ಲೂ ಚಂದ್ರನ ಜೊತೆಯಲ್ಲಿ ಅಮಾವಾಸ್ಯೆ ಬಂದ್ರೆ ಅದು ರವಿ ಹಾಗೆ ಚಂದ್ರರಿಗೆ ಶಕ್ತಿಹೀನವಾಗ್ಬಿಡತ್ತೆ. ಅವರಿಬ್ಬರ ಶಕ್ತಿ ಕುಂದಿ ಹೋಗುತ್ತೆ. ಅಂದ್ರೆ
ಪಿತೃದೇವತೆಗಳು ಪಂಚಭೂತವಾದಂತಹ ಭೂಮಿಯ ಜಗತ್ತಿನಲ್ಲಿ ಶಕ್ತಿಹೀನರಾಗಿರ್ತಾರೆ. ತಮ್ಮ ಬಲವನ್ನು ಕಳ್ಕೊಳ್ತಾರೆ. ತಮ್ಮ ಲೋಕವಾದಂತಹ ಪಿತೃಲೋಕಕ್ಕೆ ಅವರು ವಾಪಸ್ಸು ತೆರಳುತ್ತಾರೆ. ಹಾಗಾಗಿನೇ ಪಿತೃಗಳು ಅವರವರ ಲೋಕಕ್ಕೆ ಸಮಾಧಾನದಿಂದ ಶಾಂತಿಯಿಂದ ಹೋದರೆ ಇಲ್ಲಿರುವಂತಹ ಅವರ ವಂಶಸ್ಥರಿಗೆ ಶಾಪ ವಿಮೋಚನೆಯಾಗದಂತಾಗುತ್ತೆ. ಅಂದ್ರೆ ಪಿತೃಶಾಪ ಆಗಲಿ ಪಿತೃದೋಷಗಳಾಗ್ಲಿ ಅವರಿಗೆ ಕಾಣಲ್ಲ. ಹಾಗಾಗಿ ಇಲ್ಲಿ ಅವರು ಅನುಭವಿಸ್ತಾ ಇರುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ, ಸೌಭಾಗ್ಯಗಳು ಲಭ್ಯವಾಗುತ್ತೆ. ಹಾಗಾಗಿನೇ ಪಿತೃಗಳ ಆಶೀರ್ವಾದ ಅನುಗ್ರಹ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಇನ್ನು ಈ ಸುಖಕ್ಕೆ ಕಾರಕ ಶುಕ್ರ. ಸುಖ ಬೇಕು ಅಂತ ಹೇಳಿದ್ರೆ ಹಣ ಬಹಳ ಮುಖ್ಯವಾಗಿ ಬೇಕು. ಹಾಗಾಗಿ ಹಣಕ್ಕೆ ಕಾರಕ ಕೂಡ ಶುಕ್ರ. ಲಕ್ಷ್ಮಿ ಚೆನ್ನಾಗಿ ವ್ಯವಹಾರವನ್ನು ನಡೆಸಿದ್ರೆ ಅಪಾರ ಪ್ರಮಾಣದಲ್ಲಿ ಹಣ ಪ್ರಾಪ್ತಿಯಾಗುತ್ತೆ. ಇಲ್ಲಿ ವ್ಯಾಪಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತಕ್ಕಡಿ ಸಂಕೇತಿಸತ್ತೆ. ಯಾಕೆಂದ್ರೆ ತಕ್ಕಡಿಯ ಮೂಲಕನೇ ವ್ಯವಹಾರ ಮಾಡುವಂಥದ್ದು. ಹಾಗಾಗಿ ಈ ತಕ್ಕಡಿಯ ಸಂಕೇತವಾದಂತಹ ತುಲಾ ರಾಶಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಅದರ ಸಂಕೇತವಾಗಿನೇ ಲಕ್ಷ್ಮೀ ಪೂಜೆಯನ್ನ ಅಮಾವಾಸ್ಯೆಯ ದಿನ ಮಾಡುವಂಥದ್ದು ಈ ದೀಪಾವಳಿಯ ಸಂದರ್ಭದಲ್ಲಿ. ಹಾಗಾಗಿನೇ ವರ್ತಕರು, ವ್ಯಾಪಾರಸ್ಥರು, ಸೇಟುಗಳು ಬಹಳ ಮುಖ್ಯವಾಗಿ ಈ ಲಕ್ಷ್ಮೀ ಪೂಜೆಯನ್ನ ಅಮಾವಾಸ್ಯೆಯ ದಿನ ಮಾಡ್ತಾರೆ. ಇದು ಈ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ರವಿ ತುಲಾ ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನ ಇಲ್ಲಿಗ ತಿಳ್ಕೊಂಡ್ರಿ. ಇಲ್ಲಿ ಈ ಪಿತೃಗಳ ಆತ್ಮ ಜ್ಯೋತಿಯ ರೂಪದಲ್ಲಿ ಇರುತ್ತೆ. ಆ ಜ್ಯೋತಿ ಪಿತೃಲೋಕಕ್ಕೆ ತೆರಳುವ ಸಂಕೇತವಾಗಿನೇ ದೀಪಗಳನ್ನು ಹಚ್ಚಿಡಬೇಕು. ಅದೇ ಆಕಾಶ ದೀಪ, ಆಕಾಶ ಬುಟ್ಟಿ ಅಂತ ಹೇಳಿ ಕರೆಯುವಂಥದ್ದು. ಪಿತೃಗಳು ತಾವು ಹೋಗ್ಲಿಕ್ಕೆ ದಾರಿ ಸುಗಮವಾಗಿ ಕಾಣಿಸ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ದೀಪಗಳನ್ನು ಹಚ್ಚಿಡುವಂತ ಒಂದು ಪದ್ಧತಿ ಇದೆ. ಇನ್ನು ಈ ದಿನ ಚಿತ್ತಾ ನಕ್ಷತ್ರ ಇರುವಂತಹ ದಿನ. ಇಲ್ಲಿ ಸೂರ್ಯ ಮತ್ತೆ ಚಂದ್ರರ ಸಂಯೋಗ ಆಗುವಂಥದ್ದು ಚಿತ್ತಾ ನಕ್ಷತ್ರದಲ್ಲೇ. ಇಲ್ಲಿ ಚಿತ್ತಾ ನಕ್ಷತ್ರ ವಿಶ್ವಕರ್ಮನ ನಕ್ಷತ್ರ. ವಾಸ್ತುಶಿಲ್ಪ ವಿದ್ಯೆಯ ಅಧಿದೇವತೆ ವಿಶ್ವಕರ್ಮ. ಈ ವಿದ್ಯೆ ಬೆಳಕು ಹಾಗೆ ಜ್ಯೋತಿಯ ಸಂಕೇತವಾಗಿ ಇರುತ್ತೆ. ನೈಸರ್ಗಿಕ ಬೆಳಕಿನ ಗ್ರಹಗಳಾದಂತಹ ರವಿ ಹಾಗೆ ಚಂದ್ರರು ವಿದ್ಯೆ ಅನ್ನುವಂತಹ ಬೆಳಕಿನೆಡೆಗೆ ಚಿತ್ತಾ ನಕ್ಷತ್ರದಲ್ಲಿ ಸಂಯೋಗ ಆಗೋದ್ರಿಂದ ಅದರ ಸಂಕೇತವಾಗಿಯೂ ಕೂಡ ದೀಪವನ್ನು ಹಚ್ತಾರೆ. ಇಲ್ಲಿ ದೀಪ ಕತ್ತಲೆಯನ್ನು ಹೋಗಲಾಡಿಸುತ್ತೆ, ಅಜ್ಞಾನವನ್ನ ಹೋಗಲಾಡಿಸುತ್ತೆ. ಅದಕ್ಕಾಗಿನೇ ಉತ್ತಮವಾದಂತಹ ಜ್ಞಾನವನ್ನ ಪಡ್ಕೊಳ್ಳಿಕ್ಕೂ ಕೂಡ ದೀಪವನ್ನ ಹಚ್ಚಬೇಕು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ದೀಪಾವಳಿಯಲ್ಲಿ ಹೆಚ್ಚು ಹೆಚ್ಚು ದೀಪಗಳನ್ನ ಹಚ್ಚುವಂತಹ ಪದ್ಧತಿ ಇದೆ. ಇಲ್ಲಿ ಈ ತುಲಾ ರಾಶಿಯನ್ನ ಮತ್ತೊಮ್ಮೆ ಗಮನಿಸಿದ್ರೆ ಈ ತುಲಾ ರಾಶಿಯ ಒಡೆಯ ಶುಕ್ರ. ಶುಕ್ರ ಒಬ್ಬ ರಾಕ್ಷಸ. ಶುಕ್ರ ರಾಕ್ಷಸರ ಗುರು. ಹಾಗಾಗಿ ಸೂರ್ಯ ಚಂದ್ರರು ದೇವತೆಗಳ ಪಕ್ಷವನ್ನು ವಹಿಸಿದ್ರೆ ಶುಕ್ರ ರಾಕ್ಷಸರ ಪಕ್ಷವನ್ನು ವಹಿಸುವಂತ ಸಂದರ್ಭ. ಇಲ್ಲಿ ಅಸುರತ್ವವನ್ನು ನಿಗ್ರಹಿಸಲು ಕೆಲವೊಂದು ವಿಶೇಷವಾದಂತಹ ಶಕ್ತಿ ಬೇಕು, ವಿಶೇಷವಾದಂತಹ ವಿದ್ಯೆ ಬೇಕು. ಅದರ ಸಂಕೇತವಾಗಿಯೂ ಕೂಡ ದೀಪವನ್ನು ಹಚ್ಚಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ದೀಪಾವಳಿಯ ಹಿನ್ನೆಲೆಯಲ್ಲಿ ಮತ್ತೊಂದು ದೃಷ್ಟಿಕೋನದಿಂದ ನಾವು ಒಂದು ವಿಚಾರವನ್ನು ತಿಳಿಯೋದಾದ್ರೆ ರಾಮಾಯಣದ ಒಂದು ತೌಲನಿಕವಾದಂತಹ ಸಾಂಕೇತಿಕವಾದಂತಹ ಒಂದು ಸಂದರ್ಭವನ್ನು ಜ್ಞಾಪಿಸ್ಕೊಳ್ಬಹುದು. ಇಲ್ಲಿ ರವಿ ರಾಮನನ್ನ ಪ್ರತಿನಿಧಿಸಿದ್ರೆ ಚಂದ್ರ ಸೀತೆಯನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ಸೀತೆಯನ್ನ ಅಸುರನಾದಂತಹ ರಾವಣ ಅಪಹರಿಸಿಬಿಡ್ತಾನೆ. ಈ ರಾವಣ ಶನಿಯನ್ನ ಸಂಕೇತಿಸುವಂಥದ್ದು. ಇಲ್ಲಿ ಅಪಹರಣ 6ನೇ ಮನೆಯನ್ನ ಸೂಚಿಸುತ್ತೆ. ನಂತರ ರಾಮ ಹನುಮಂತ ಹಾಗೆ ವಾನರರ ಸಹಾಯ ಪಡೆದು, ಅಂದ್ರೆ ಈ ಹನುಮಂತ ಕುಜನ ಸಂಕೇತ. ಈ ಕುಜ ಅಂತ ಹೇಳಿದ್ರೆ ಆಕ್ರಮಣ ಮಾಡುವಂತ, ಅಗ್ರೆಸಿವ್ ನೇಚರ್ ಇರುವಂತ, ಹೋರಾಟ ಮಾಡುವಂತ ಶಕ್ತಿ ಇರುವಂತ ಒಂದು ಸ್ವಭಾವ. ಹಾಗಾಗಿ ಈ ವಾನರ ಸೇನೆಯ ಜೊತೆಯಲ್ಲಿ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧವನ್ನ ಮಾಡಿ ರಾವಣನನ್ನ ವಧಿಸಿ ಸೀತೆಯನ್ನ ಬಿಡುಗಡೆಗೊಳಿಸ್ತಾನೆ. ಇಲ್ಲಿ ವಧೆ ಹಾಗೆ ಯುದ್ಧ ಅನ್ನುವಂಥದ್ದು ಅಷ್ಟಮಕ್ಕೆ ಬರುತ್ತೆ. ಇದು ದುಸ್ಥಾನ. ಇದು ಅಂದ್ರೆ ವೃಶ್ಚಿಕ ರಾಶಿಗೆ ಬರುತ್ತೆ. ಇಲ್ಲಿ ವೃಶ್ಚಿಕಕ್ಕೆ ವ್ಯಯ ರಾಶಿ ಅಂತ ಹೇಳಿದ್ರೆ 12ನೇ ಮನೆ ಅಂತ ಹೇಳಿದ್ರೆ ಅದು ತುಲಾ ರಾಶಿ. ಆ ಸಂದರ್ಭದಲ್ಲೇ ಶ್ರೀರಾಮಚಂದ್ರ ಸೀತಾದೇವಿಯನ್ನ ಅಯೋಧ್ಯೆಗೆ ಕರೆತರುವಂತಹ ಸಂದರ್ಭದಲ್ಲಿ ತುಲಾ ರಾಶಿಯ ಅಮಾವಾಸ್ಯೆ ಆಗಿತ್ತು. ಆದ್ರಿಂದಲೇ ದಾರಿ ಕಾಣಿಸ್ಲಿ ಅಂತ ಹೇಳಿ ಪ್ರಜೆಗಳು ದೀಪವನ್ನ ಹಚ್ಚಿಟ್ಟಿದ್ರು ಅನ್ನುವಂತ ಹಿನ್ನೆಲೆ ಕೂಡ ಇದೆ. ಹಾಗಾಗಿನೇ ಅಮಾವಾಸ್ಯೆಯ ದಿನ ವಿಶೇಷವಾಗಿ ದೀಪಗಳನ್ನ ಹಚ್ಚುವಂಥದ್ದು. ಇನ್ನು ಭಾಗವತದ ಪ್ರಕಾರ ನರಕಾಸುರನ ವಧೆ ಆಗತ್ತೆ. ನರಕಾಸುರನ ನರಕದ ಮನೆ ಅಂತ ಹೇಳಿದ್ರೆ ಅದು ಅಷ್ಟಮ, ಅಂದ್ರೆ ವೃಶ್ಚಿಕ ರಾಶಿ. ನರಕಾಸುರನನ್ನ ವಧೆ ಮಾಡಿದ್ದು. ಇಲ್ಲಿ ಕೃಷ್ಣ ವೃಶ್ಚಿಕಕ್ಕೆ ಮಾರಕ ಸ್ಥಾನವಾದಂತಹ ವೃಷಭ ರಾಶಿಯ ಸಂಚಾತ.
ವಧೆಗೆ ಆರಿಸಿಕೊಂಡಂತಹ ದಿನ ತುಲಾ ರಾಶಿಯ ಅಮಾವಾಸ್ಯೆ. ಈ ಕಾರಣಕ್ಕಾಗಿ ವೃಶ್ಚಿಕಕ್ಕೆ ತುಲಾ ದ್ವಾದಶ ರಾಶಿಯಾಗಿ 12ನೇ ಮನೆಯಾಗುತ್ತೆ. ಇದು ವ್ಯಯಸ್ಥಾನ, ಅಂದ್ರೆ ನಾಶ. ನರಕದ ಅಧಿಪತಿಗೆ ನಾಶದ ದಿನವನ್ನಾಗಿ ಆರಿಸಿ ವಧೆ ಮಾಡಿದಂತಹ ಕೃಷ್ಣ ಜಗತ್ತಿಗೆ ಬಂದಿದ್ದಂತಹ ಸಂಕಟವನ್ನ ನಿವಾರಣೆ ಮಾಡಿದ. ಇಲ್ಲಿ ರಾಕ್ಷಸರು ಕತ್ತಲೆಯ ಸಂಕೇತ ಆದ್ರೆ ದೇವತೆಗಳು ಬೆಳಕಿನ ಸಂಕೇತವಾಗಿರ್ತಾರೆ. ಹಾಗಾಗಿನೇ ಕತ್ತಲೆ ಬೆಳಕಿನ ಈ ಯುದ್ಧದಲ್ಲಿ ಬೆಳಕು ಗೆಲ್ಲತ್ತೆ. ಹಾಗಾಗಿ ರಾತ್ರಿಯ ಸಮಯದಲ್ಲೂ ಕೂಡ ಬೆಳಕು ಗೆದ್ದಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ರಾತ್ರಿಯ ಸಮಯದಲ್ಲಿ ದೀಪಗಳನ್ನ ಹಚ್ಚುವಂತಹ ಒಂದು ಸಂಪ್ರದಾಯ ಇದೆ. ಭಗವಂತನ ಅನುಗ್ರಹ ತಮಗೆ ಪ್ರಾಪ್ತಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಉತ್ತಮವಾದಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂತಹ ದಿನ. ಅದರಲ್ಲೂ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಧನಲಾಭ ಚೆನ್ನಾಗಿದೆ. ನೀವು ಯಾವುದೇ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಅನುಕೂಲ ಇದೆ, ಲಾಭ ಇದೆ, ಸಮಾಧಾನ ಇದೆ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಕೈ ಬಿಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಮನಸ್ಸಿಗೆ ತೀವ್ರ ಘಾಸೆ ಉಂಟಾಗುವಂತಹ, ಒತ್ತಡಗಳು ಉಂಟಾಗುವಂತಹ ಸಂದರ್ಭ ಏನಾದರೂ ಇದ್ದರೆ ಅಂಥ ವಿಚಾರಗಳನ್ನು ನೀವು ಆಲೋಚನೆ ಮಾಡಿ ಅದನ್ನು ಕೈ ಬಿಡುವಂಥದ್ದು ತುಂಬ ಉತ್ತಮವಾಗುತ್ತೆ. ಹಾಗಾಗಿನೇ ಈ ದಿನ ನೀವು ಅನ್ನೆಸೆಸರಿ ಭಾರವನ್ನು ಹೊರುವಂಥ ಒಂದು ಸಂದರ್ಭದಿಂದ ತಪ್ಪಿಸ್ಕೊಳ್ಬಹುದು. ಹಾಗೆ ಈ ದಿನ ಉತ್ತಮವಾದಂಥ ಒಂದು ಕಾರ್ಯವನ್ನು ಮಾಡುವಂತಹ ಸಂದರ್ಭ ಕೂಡ. ಸಾಮಾಜಿಕವಾಗಿ, ಕುಟುಂಬಕ್ಕಾಗಿ ನಿಮ್ಮ ಒಂದು ತನು ಮನ ಧನದ ಅರ್ಪಣೆಯಾಗುವಂಥ ಸಂದರ್ಭ ಇದು. ಹಾಗೆ ಗ್ರಹಗತಿಗಳು ಕೂಡ ನಿಮಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ, ವ್ಯವಹಾರದಲ್ಲಿ ಮುಂದುವರಿಲಿಕ್ಕೆ ಈ ಸಮಯ ತುಂಬ ಸೂಕ್ತವಾಗಿ ಇರುವಂಥದ್ದು. ಆದರೆ ಕೆಲವೊಂದು ಹೊಸ ಯೋಜನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಿರಿಯರ ಸಲಹೆ, ಮಾರ್ಗದರ್ಶನ ಇದನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ, ಧೈರ್ಯದಿಂದ ಇರಿ, ಆತ್ಮವಿಶ್ವಾಸದಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಮಿಶ್ರ ಫಲ ಇರುವಂಥದ್ದು. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಲ್ಲ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದರಲ್ಲೂ ಹಿತಶತ್ರುಗಳು ನಿಮಗೆ ಈ ದಿನ ಅಡ್ಡಿಪಡಿಸುವಂತಹ ಸಂದರ್ಭಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ಸಂಯಮದಿಂದಲೇ, ತುಂಬ ಸಮಾಧಾನದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ನೋವನ್ನು ತಿಂದರೆ ಮುಂದೆ ನಿಮಗೆ ಉತ್ತಮವಾದಂತಹ ದಿನಗಳು ಇರುತ್ತೆ. ಹಾಗಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಿರಿಯರು ಹೇಳಿರುವಂಥ ಮಾತು ಈ ಕಾರಣಕ್ಕಾಗಿಯೇ ಈ ದಿನ ಸ್ವಲ್ಪ ಕಷ್ಟಪಟ್ಬಿಡಿ, ಮುಂದೆ ಸುಖ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ತಡೀಲಿಕ್ಕೆ ಕೆಲವರು ಕಾಯ್ತಾ ಇರ್ತಾರೆ. ಅಂಥ ಕೆಲಸಗಳು ನಿಮ್ಮಿಂದ ಆಗಬಾರ್ದು. ಏಕೆಂದರೆ ಆ ಕೆಲಸ ಆದರೆ ನಿಮಗೆ ಒಂದು ಸ್ಥಾನಮಾನ ಇದೆ, ನಿಮಗೆ ಒಂದು ಗೌರವ ಸಿಕ್ಕತ್ತೆ, ಕೀರ್ತಿ ಇದೆ, ಅದರಿಂದ ಅನುಕೂಲ ಇದೆ. ಅದನ್ನು ಹೇಗಾದರೂ ಮಾಡಿ ತಡೀಬೇಕು ಅನ್ನುವಂಥ ಹುನ್ನಾರದಲ್ಲಿ ನಿಮ್ಮ ಹಿತಶತ್ರುಗಳಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥ ವಿಚಾರ ಈ ದಿನ ಪ್ರಸ್ತಾಪ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಕುಟುಂಬದಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ಬೋದು. ಸಮಾಧಾನದಿಂದ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಕೈಯಲ್ಲಿರುವಂತಹ ಜವಾಬ್ದಾರಿಗಳನ್ನು ಈ ದಿನ ಸಮರ್ಥವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆದರೆ ಕಾರಣ ಯಾವುದು, ಅದನ್ನು ಹೇಗೆ
ಪರಿಹಾರ ಮಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನ ಕೂಡ ಈ ದಿನ ವಿಫಲ ಆಗುತ್ತೆ. ಹಾಗಾಗಿ ಕಂಡುಕೊಳ್ಳಬೇಕಾದಂತಹ ಕಾರ್ಯಕಾರಣ ಸಂಬಂಧದಲ್ಲೂ ಕೂಡ ಈ ದಿನ ಸ್ವಲ್ಪ ಅಸಡ್ಡೆ ಇರುತ್ತೆ, ಸೋಮಾರಿತನ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬಿಡುವು ಇಲ್ಲದಂತಹ ದಿನ. ಇದರಿಂದ ಮನಸ್ಸಿಗೆ ಒತ್ತಡಗಳು ಬಂದಾಗ ಕೆಲಸಗಳ ಬಗ್ಗೆ ನಿಮಗೆ ಆಸಕ್ತಿ ಕಡಿಮೆ ಆಗುತ್ತೆ, ಇನ್ವಾಲ್ವ್ಮೆಂಟ್ ಅಷ್ಟಾಗಿ ಇರಲ್ಲ. ಹಾಗಾಗಿನೇ ಈ ದಿನ ಕೆಲಸಗಳು ಸ್ಥಗಿತಗೊಳ್ಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನೀವು ಪ್ರಾರಂಭ ಮಾಡಬೇಡಿ. ಇದ್ದುದ ಕೆಲಸವನ್ನೇ ಅಂದರೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನೇ ಮುಂದುವರಿಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅನುಭವಿ ವ್ಯಕ್ತಿಯೊಬ್ಬರಿಂದ ನಿಮಗೆ ಒಂದು ಸಲಹೆ ಸಿಕ್ಕತ್ತೆ, ಮಾರ್ಗದರ್ಶನ ಸಿಕ್ಕತ್ತೆ. ಅದನ್ನು ಉಪೇಕ್ಷೆ ಮಾಡಬೇಡಿ, ಅದನ್ನು ತಿರಸ್ಕಾರ ಮಾಡಬೇಡಿ. ಏಕೆಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋವಂಥ ಒಂದು ದೊಡ್ಡ ಬದಲಾವಣೆಗೆ ಈ ದಿನದ ಸಲಹೆ ದಾರಿದೀಪವಾಗುತ್ತೆ. ಅದೇ ಈ ದಿನ ನೀವು ಪಡ್ಕೊಳ್ಳುವಂಥ ಒಂದು ಜ್ಞಾನ, ಒಂದು ತಿಳುವಳಿಕೆ. ಹಾಗೆ ಈ ದಿನ ತಪ್ಪು ತಿಳುವಳಿಕೆಗಳಿಂದ ಕೆಲವರನ್ನು ಅಪಾರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅವರಿಂದ ಬರಬೇಕಾಗಿರುವಂತಹ ಸಹಾಯ ಸಹಕಾರಗಳು ನಿಮಗೆ ನಿಂತು ಹೋಗುತ್ತೆ. ಇದು ಕೂಡ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವಂಥದ್ದು. ಒಟ್ಟಾರೆ ಎಲ್ಲ ದೃಷ್ಟಿಯಲ್ಲೂ ಕೂಡ, ಎಲ್ಲ ಕಡೆಗಳಿಂದಲೂ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಸ್ವಲ್ಪ ಸಂಕಷ್ಟದ ದಿನವೇ, ಸ್ವಲ್ಪ ಹೋರಾಟದ ದಿನ. ಹಾಗಾಗಿ ಆ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿ ಅದರಲ್ಲಿ ಜಯ ಗಳಿಸಬೇಕು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ತಂದೆ ತಾಯಿಯಂದರ ಆಶೀರ್ವಾದ ಬೇಕು, ಪಿತೃಗಳ ಆಶೀರ್ವಾದ ಬೇಕು, ಭಗವಂತನ ಅನುಗ್ರಹ ಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ಮಾಡುವಂಥ ಕೆಲಸದಲ್ಲಿ ಧನಾತ್ಮಕವಾದಂಥ ಫಲ ಸಿಕ್ಕಿದ್ರೆ ಅದು ಇನ್ನೊಂದು ಕೆಲಸವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಟ್ಟಂತಾಗುತ್ತೆ. ಹಾಗಾಗಿ ನಿಮ್ಮ ಮೋಟಿವೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಸಕ್ಸಸ್ಸಲ್ಲಿ ಇದೆ. ಹಾಗೆ ಈ ದಿನದ ವಿಶೇಷತೆಗಳೆಲ್ಲ ನೀವು ಹಲವಾರು ಅವಕಾಶಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರಿ. ಯಾರಿಂದ ಸಹಾಯ ಸಿಕ್ಕತ್ತೆ, ಯಾರಿಂದ ನಿಮಗೆ ಅನುಕೂಲ ಆಗುತ್ತೆ, ಈ ಲೆಕ್ಕಾಚಾರ ಈ ದಿನ ಬಹಳ ಚೆನ್ನಾಗಿರುತ್ತೆ. ಇದರಿಂದ ನಿಮ್ಮ ಮನಸ್ಸು ಸಂತೋಷವಾಗಿ ಇರುತ್ತೆ. ಹಾಗೆ ಈ ದಿನ ಕೆಲವು ಹಿರಿಯ ಸದಸ್ಯರು ನಿಮಗೆ ಕೆಲವೊಂದು ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಅಂಥವರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರೆದ್ರೆ ನಿಮ್ಮ ಮುಂದಿನ ಬಾಳು ಸುಭದ್ರವಾಗುತ್ತೆ. ಎಲ್ಲ ಒಂದು ಕಡೆ ಈ ಲೈಫ್ ಸೆಕ್ಯೂರಿಟಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ಯಾವುದೇ ರೀತಿಯಲ್ಲಿ ನೀವು ತಿಳ್ಕೊಂಡಂಥ ತಪ್ಪು ಗ್ರಹಿಕೆಗಳಾಗಲಿ ದೂರ ಆಗುವಂಥ ಒಂದು ದಿನ. ಏಕೆಂದರೆ ಈ ದಿನ ನಿಮಗೆ ಜ್ಞಾನದ ಮಟ್ಟ ಪ್ರಬುದ್ಧವಾಗಿರುತ್ತೆ. ಎಲ್ಲವನ್ನೂ ಕೂಡ ಬಹಳ ಪ್ರಾಕ್ಟಿಕಲ್ ಆಗಿ ನೋಡುವಂಥ ಮನಸ್ಥಿತಿ ಇದೆ. ಹಾಗಾಗಿ ನೀವೇ ತಪ್ಪು ಮಾಡಿರಲಿ, ಬೇರೆಯವರೇ ತಪ್ಪು ಮಾಡಿರಲಿ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗುತ್ತೆ. ನಿಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಆಗುವಂಥ ಸಂದರ್ಭ ಕೂಡ ಇದು. ಹಾಗಾಗಿ ಈ ದಿನ ಸರಿಪಡಿಸ್ಕೊಳ್ಳಿಕ್ಕೆ, ನಿಮ್ಮನ್ನು ನೀವು ಒಂದು ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ, ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂಥ ಸಮಯ ಇದು. ಇದನ್ನು ನೀವು ಬಹಳ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಿ. ಹಾಗೆ ಹಣದ ವಿಚಾರದಲ್ಲೂ ಕೂಡ ನಿಮಗೆ ತೃಪ್ತಿ ಇರುತ್ತೆ. ಆದರೆ ಸಂಪಾದನೆಯಲ್ಲಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಈ ದಿನವೇ ಸಂಕಲ್ಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ನೀವು ಎಷ್ಟೇ ಮುತುವರ್ಜಿಯಿಂದ, ಎಷ್ಟೇ ಕಾಳಜಿಯಿಂದ ಕೆಲಸಗಳನ್ನು ಆರಂಭ ಮಾಡಿದ್ರೂ ಕೂಡ ಏನೋ ಒಂದು ಲೋಪ ಆಗುತ್ತೆ. ನಿಮ್ಮ ಮರೆವು ಈ ದಿನದ ಈ ಲೋಪಕ್ಕೆ, ಈ ನಷ್ಟಕ್ಕೆ ಕಾರಣವಾಗುವಂಥದ್ದು. ಇನ್ನು ಕೆಲವೊಂದು ಅಮೂಲ್ಯವಾದಂಥ ದಾಖಲೆ ಪತ್ರಗಳನ್ನು ಕೂಡ ಈ ದಿನ ಎಲ್ಲೋ ಇಡ್ತೀರಿ, ಎಲ್ಲೋ ಹುಡುಕ್ತೀರಿ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒತ್ತಡ ಉಂಟಾಗುವಂಥ ಸಂದರ್ಭಗಳು ಇರುತ್ತೆ. ಹಾಗೆ ಈ ದಿನ ಜವಾಬ್ದಾರಿಗಳನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ. ಆದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದನ್ನು ಅನುಭವಿಸಲಿಕ್ಕೂ ಕೂಡ ನಿಮಗೆ ಈ ದಿನ ಪುರ್ಸೋತಿಲ್ಲ. ಅಷ್ಟು ಈ ದಿನ ಕೆಲಸದ ಒತ್ತಡದಲ್ಲೇ ನೀವು ಮುಳುಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಭರಾಟೆಯಲ್ಲಿ ನೀವು ಕೆಲವೊಬ್ಬರಿಂದ ಮನಸ್ತಾಪಗಳನ್ನು ಕೂಡ ಉಂಟು ಮಾಡ್ಕೊಳ್ತೀರಿ. ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥದ್ದು ಇದೆ.
ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕೆಲಸಗಳನ್ನು ಮುಂದುವರಿಸಬೇಕು. ನಿಧಾನವೇ ಪ್ರಧಾನ ಅನ್ನುವಂಥದ್ದು ಮನಸ್ಸಿಗೆ ಬರಬೇಕು. ಇನ್ನು ಈ ದಿನ ಯಾವುದೇ ಒಂದು ಕಾರ್ಯದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇರುವಂಥದ್ದನ್ನೇ ಮುಂದುವರಿಸಿ ಸ್ಟೇಟಸ್ಕೋ ಮೇಂಟೈನ್ ಮಾಡಿಬಿಡಿ. ಏಕೆಂದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ಅಥವಾ ನಿಮ್ಮ ಪ್ರಯತ್ನಗಳಾಗಲಿ ಪ್ರಾಕ್ಟಿಕಲ್ ಆಗಿ ಇರಲ್ಲ. ನಾಳೆ ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಈ ದಿನ ಸಾಧಾರಣವಾದಂತಹ ದಿನ ಆದರೂ ಪರವಾಗಿಲ್ಲ, ಎಲೆ ಮರೆ ಕಾಯಿಯಂತೆ ನಿಮ್ಮ ಸಾಧನೆಯನ್ನು ಮುಂದುವರಿಸಿ. ಹಾಗೆ ನಿಮ್ಮ ಸಾಧನೆಯನ್ನು ಯಾರ ಬಳಿಯಲ್ಲೂ ಕೂಡ ಈ ದಿನ ಹೇಳ್ಕೊಳ್ಬೇಡಿ. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿಕೊಳ್ಳುವಂಥದ್ದು, ಆತ್ಮ ಪ್ರಶಂಸೆ ಮಾಡಿಕೊಳ್ಳುವಂಥ ವಿಚಾರ, ಇದನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಅತ್ಯುತ್ತಮವಾದಂಥ ಒಂದು ಚಿಂತನೆ ಇದೆ. ಚಿಂತನೆ ಅಂದರೆ ಒಳ್ಳೆಯ ಆಲೋಚನೆ. ಇದು ನಿಮಗೆ ಒಳ್ಳೆಯ ಬಲವನ್ನು ತರುವಂಥದ್ದು. ಧನಾತ್ಮಕವಾದಂಥ ಬದಲಾವಣೆಗೆ ನಿಮ್ಮ ಆಲೋಚನೆಯೇ ಕಾರಣವಾಗುವಂಥದ್ದು. ಹಾಗಾಗಿ ಮನೆಯಲ್ಲೂ ಕೂಡ ಕೆಲವೊಂದು ಮಾರ್ಪಾಟುಗಳನ್ನು ಮಾಡ್ತೀರಿ, ಕೆಲವೊಂದು ಶಿಸ್ತಿನ ಪದ್ಧತಿಗಳನ್ನು ಅನುಸರಣೆ ಮಾಡ್ತೀರಿ. ಹಾಗೆ ಈ ದಿನ ಒಂದು ವಿಚಾರವನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವಂಥ ಒಂದು ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ಸಂತೋಷ ಉಂಟಾಗುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ದಾಂಪತ್ಯ ಸುಖ ಕೂಡ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಧರಿಸಿ ಅದರಲ್ಲಿ ಖುಷಿ ಪಡುವಂಥ ಸಂದರ್ಭಗಳು ಕೂಡ ಈ ದಿನ ಇದೆ. ಆದರೆ ಈ ಕೆಲಸದ ಸ್ಥಳದಲ್ಲಿ ನಡೆಯುವಂಥ ಕೆಲವು ಯೋಜನೆಗಳೇನಿದೆ ಅದನ್ನು ಇನ್ನೊಮ್ಮೆ ನೀವು ಪುನರ್ವಿಮರ್ಶೆ ಮಾಡಿಕೊಳ್ಬೇಕು. ಏಕೆಂದರೆ ನಿರ್ಧಾರ ಆಗಿಬಿಟ್ಟಿದೆ, ಕೆಲಸ ಆರಂಭ ಆಗಿದೆ, ಮುಂದೆ ಅದರಿಂದ ಯಾವುದೇ ತೊಂದರೆಗಳಾಗಬಾರ್ದು, ಯಾವುದೇ ರೀತಿಯ ನಷ್ಟ ಆಗಬಾರ್ದು. ಅದಕ್ಕಾಗಿಯೇ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಆಗಬೇಕಾದಂತಹ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಜ್ಞಾನದಲ್ಲಾಗಲಿ ನಿಮ್ಮ ನಾಲೆಡ್ಜಲ್ಲಾಗಲಿ ಸ್ವಲ್ಪ ಅಪ್ಡೇಟ್ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಕೂಡ ಇದೆ. ಅದರಲ್ಲೂ ಈ ಟೆಕ್ನಾಲಜಿ ವಿಚಾರವಾಗಿ ಈ ದಿನ ನಿಮಗೆ ಒಳ್ಳೆಯ ಇನ್ಪುಟ್ ಸಿಕ್ಕತ್ತೆ. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮಗೆ ತೊಂದರೆಗೆ ಒಳಗಾಗಿರುವಂಥ ಸ್ನೇಹಿತರು ನಿಮ್ಮ ಬಳಿ ಬಂದು ಸಹಾಯವನ್ನು ಬೇಡುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಇತಿಮಿತಿ ಒಳಗೆ ಸಹಾಯ ಮಾಡಿ, ಆದರೆ ಒಂದು ಚೌಕಟ್ಟನ್ನು ಮೀರಬೇಡಿ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರು ಕೂಡ ಚೆನ್ನಾಗಿರಬೇಕು. ಅವರ ನಿರ್ಣಯಗಳನ್ನು ಈ ದಿನ ನೀವು ಮಾನ್ಯತೆ ಮಾಡಬೇಕು, ಅವರನ್ನು ಕೂಡ ಅಕಾಮಡೇಟ್ ಮಾಡಬೇಕು ಈ ದಿನದಲ್ಲಿ. ಅಷ್ಟರ ಮಟ್ಟಿಗೆ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ದಿನ ಕಳೆದಂತೆ ಈ ದಿನ ಬಹಳ ಪ್ರಬುದ್ಧರಾಗಿರ್ತೀರಿ. ಎಲ್ಲ ವಿಚಾರಗಳನ್ನು ಎಲ್ಲ ಪರಿಸ್ಥಿತಿಗಳನ್ನು ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇಟ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಜ್ಞಾನ ಸಂಪಾದನೆಗಾಗಲಿ ಹಣ ಸಂಪಾದನೆಗಾಗಲಿ ಕೀರ್ತಿ ಸಂಪಾದನೆಗಾಗಲಿ ಒಳ್ಳೆಯ ಅವಕಾಶಗಳು ಇರುತ್ತೆ. ಆ ಅವಕಾಶಗಳನ್ನು ನೀವು ಪಡ್ಕೊಳ್ಳುವಂಥದ್ದು, ಅದನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಈ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂಥದ್ದು ಈ ದಿನ. ಹಾಗೆ ಈ ದಿನ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಸಮಾಧಾನ, ಸ್ವಲ್ಪ ವಿವೇಚನೆ ಈ ಸಂದರ್ಭದಲ್ಲಿ ಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಹಿತಶತ್ರುಗಳ ಒಂದು ಕಾಟ ಜಾಸ್ತಿ ಇರ್ಬೋದು. ಈ ದಿನ ನಿಮಗೆ ಗೊತ್ತಾಗಲ್ಲ ಯಾರಿಂದ ಆ ಕೆಲಸ ದಿಕ್ಕು ತಪ್ತಾ ಇದೆ, ಯಾರಿಂದ ಆ ಕೆಲಸದಿಂದ ನಿಮಗೆ ನಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರ. ಇದೆಲ್ಲ ಒಂದು ಹಿಡನ್ ಅಜೆಂಡಾ. ಅದನ್ನು ಈ ದಿನ ನೀವು ಭೇದಿಸಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ಬುದ್ಧಿಮತ್ತೆಯನ್ನು ಸ್ವಲ್ಪ ಮೇಲ್ದರ್ಜೆಗೆ ಏರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ಬೇರೆ ಬೇರೆ ಮೂಲಗಳಿಂದ ಜ್ಞಾನ ಸಂಪಾದನೆ ಆದಾಗ ಅದನ್ನು ತುಂಬ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ನಿಮ್ಮ ಉಪಯೋಗಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಾಮಾಣಿಕತೆ, ಸ್ವಲ್ಪ ನಿಷ್ಠೆ ಅಂತ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ಸಿಗೆ ಕಾರಣ ಆಗುತ್ತೆ. ಹಾಗೆ ಈ ದಿನದಲ್ಲಿ ಸ್ತ್ರೀ ವರ್ಗದವರಿಂದ ನಿಮಗೆ ನೆರವು ಸಿಕ್ಕತ್ತೆ. ಒಳ್ಳೆಯ ಅವಕಾಶಗಳಿದೆ. ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ
ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ಅದನ್ನು ಆ ಸಮಯ ಸಂದರ್ಭ ಸನ್ನಿವೇಶ ನೋಡಿಕೊಂಡು ನೀವು ಪ್ರಕಟಿಸಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಈ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಲವಾದಂತಹ ದಿನ, ತುಂಬ ಪವರ್ಫುಲ್ ಆಗಿರುವಂತಹ ದಿನ ಇದು. ಏಕೆಂದರೆ ನೀವು ಏನನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಆ ಕೆಲಸವನ್ನು ಮಾಡೇ ಮುಗಿಸುವಂಥ ಒಂದು ಹಠದ ಸ್ವಭಾವ ಇರುವಂತಹ ದಿನ. ಹಠ ಬೇಕೇ ಬೇಕು. ಏಕೆಂದರೆ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ನಿಮ್ಮ ಗುರಿಯನ್ನು ತಲುಪಲಿಕ್ಕೆ, ಶತ್ರುಗಳನ್ನು ನಿಗ್ರಹ ಮಾಡಲಿಕ್ಕೆ ಹಠ ಇದ್ದರೆ ಮಾತ್ರ ಸಾಧ್ಯ ಇರುತ್ತೆ. ಹಾಗೆ ನಿಮ್ಮ ಮೃದು ಸ್ವಭಾವ, ಮೃದುವಾದ ಧೋರಣೆ, ಇದರಿಂದ ಕೆಲವರು ನಿಮ್ಮನ್ನು ಒಂದು ರೀತಿಯಲ್ಲಿ ಜುಟ್ಟನ್ನು ಹಿಡಿದು ಅಳ್ಳಾಡಿಸುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳ ನಿಯಂತ್ರಣವನ್ನು ತಪ್ಪಿಸ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ಎಚ್ಚರಿಕೆಯಿಂದ ಇರಿ. ನಿಮಗೆ ಸ್ವಾತಂತ್ರ್ಯ ಬೇಕು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಆಲೋಚನೆಯಂತೆ, ನಿಮ್ಮ ಒಂದು ಯೋಜನೆಯಂತೆ ಮುಂದುವರಿಬೇಕು. ಅದಕ್ಕಾಗಿಯೇ ಈ ದಿನ ಅಡ್ಡಿ ಆತಂಕಗಳನ್ನು ನೀವು ಇಷ್ಟಪಡಲ್ಲ. ಕೆಲವೊಮ್ಮೆ ಇದು ನುಸುಳಿ ಬರುವಂಥ ಸಾಧ್ಯತೆ ಇದೆ. ಅದರಲ್ಲೂ ಅದನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ನಿಮಗೆ ಶಕ್ತಿ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಹಾಗಾಗಿ ಈ ದಿನದ ಒಂದು ಬದುಕೇನಿದೆ ಅದು ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ತೊಂದರೆ ಪಡ್ತಾ ಇರುವಂಥವರು, ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು, ಅದರಿಂದ ಹೊರಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಒಳ್ಳೆಯ ದಾರಿ ಇದೆ, ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ಖರ್ಚು ವೆಚ್ಚಗಳಿಗೆ ಈ ದಿನ ಹಣ ಬೇಕು. ಹಣದ ಅವಶ್ಯಕತೆ ಇದ್ದಷ್ಟು ನಿಮ್ಮ ಒಂದು ವ್ಯವಹಾರ ಜ್ಞಾನ ಮುಂದುವರಿಯುತ್ತೆ. ವ್ಯಾಪಾರ ಚೆನ್ನಾಗಿದೆ. ಇನ್ನು ಶೈಕ್ಷಣಿಕ ವಿಚಾರದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಯಶಸ್ಸಿರುವಂಥ ದಿನ. ಹಾಗೆ ಈ ದಿನದಲ್ಲಿ ಯಾವುದೇ ವ್ಯಕ್ತಿಗೆ ನೀವು ಯಾವುದೇ ರೀತಿಯ ವಾಗ್ದಾನವನ್ನು ಮಾಡಿದರೆ, ಪ್ರಾಮಿಸ್ ಮಾಡಿದರೆ, ಅದನ್ನು ಈ ದಿನ ಪೂರೈಸುವಂಥ, ಹಾಗೆ ನಿಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ನಿಶ್ಚಿಂತೆಯ ದಿನ. ಕೆಲಸ ಕಾರ್ಯಗಳನ್ನು ತುಂಬ ಸಮರ್ಥವಾಗಿ ನಿಭಾಯಿಸುವಂಥದ್ದು. ಹಾಗೆ ಹೊಸ ಕೆಲಸಗಳನ್ನು ಯಾವಾಗ ಆರಂಭ ಮಾಡಬೇಕು, ಹೇಗೆ ಆರಂಭ ಮಾಡಬೇಕು, ಈ ಒಂದು ಲೆಕ್ಕಾಚಾರ ಈ ದಿನ ಚೆನ್ನಾಗಿದೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಪ್ರಾಕ್ಟಿಕಲ್ ಆಗಿದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಬಂಧುಗಳು, ಸ್ನೇಹಿತರು ನಿಮ್ಮ ಜೊತೆಗೆ, ನಿಮ್ಮ ಸಹಾಯಕ್ಕೆ, ನಿಮ್ಮ ಕೆಲಸಕ್ಕೆ ಅವರು ಕೂಡ ಸಾಥ್ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ಮುಂದುವರಿಯುತ್ತೆ. ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡ್ಕೊಳ್ತೀರಿ. ನಿಮಗೆ ಗೊತ್ತಿದೆ ಯಾವ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಇನ್ನು ಈ ದಿನ ನಿಮ್ಮ ಅನುಭವ, ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಒಂದು ಸಮಸ್ಯೆಯಿಂದ ನಿಮ್ಮನ್ನು ಪಾರು ಮಾಡುತ್ತೆ. ಇಲ್ಲಾಂದರೆ ಅಲ್ಲಿ ನಷ್ಟ ಉಂಟಾಗುವಂಥದ್ದು, ನಾಳಿನ ದಿನಗಳಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣ ಆಗುವಂಥ ಸಂದರ್ಭ ಇದು. ಅದನ್ನು ಬಹಳ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವಿಶೇಷವಾದಂತಹ ಪ್ರತಿಭೆ, ನಿಮ್ಮ ಆಸಕ್ತಿಯ ಕ್ಷೇತ್ರ, ಇದರಲ್ಲಿ ನಿಮಗೆ ತುಂಬ ಸಂತೋಷ ಇದೆ. ನಿಮ್ಮ ಪ್ರತಿಭೆಯನ್ನು ಈ ದಿನ ನೀವು ಪ್ರದರ್ಶನ ಮಾಡಲಿಕ್ಕೆ, ಪ್ರತಿಭೆಯಲ್ಲಿ ನಿಮ್ಮ ಒಂದು ಸಮಾಧಾನವನ್ನು ಕಂಡುಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಒಳ್ಳೆಯ ಆಪರ್ಚುನಿಟಿ ಇದು, ಅದನ್ನು ಬಳಸ್ಕೊಳ್ಳಿ. ಶೈಕ್ಷಣಿಕವಾಗೂ ಕೂಡ ವಿದ್ಯಾರ್ಥಿಗಳಿಗೆ ಈ ದಿನ ಹೊಸ ಹೊಸ ಆಲೋಚನೆಗಳು ಬರುತ್ತೆ. ಮುಂದೆ ಏನು ಮಾಡಬೇಕು, ಯಾವ ಗುರಿ ಇದೆ, ಅದರಿಂದ ಬರುವಂಥ ಅನುಕೂಲತೆಗಳು, ಇದೆಲ್ಲದರ ಬಗ್ಗೆ ನಿಮಗೆ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನ ಇರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಈ ದಿನ ನಿಮಗೇನು ಸೋಲಿಲ್ಲ, ಆದರೆ ಹಿನ್ನಡೆ ಇದೆ. ಹಾಗೆ
ಈ ದಿನ ನಿಮ್ಮ ಕುಟುಂಬಸ್ಥರಿಂದಲೇ ಕೆಲವೊಂದು ಮೂದಲಿಕೆಯ ಮಾತುಗಳನ್ನು ಕೂಡ ಕೇಳಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಇದೆ. ಅದು ಈ ಹಣಕಾಸಿನ ವಿಚಾರವಾಗಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಒಂದು ಮೂದಲಿಕೆಯ ಮಾತದು. ಹಾಗಾಗಿ ಬೇಡದ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ನೀವು ಸಂಬಂಧವನ್ನು ಮುಂದುವರಿಸುವಂಥದ್ದು, ಅವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಹಾಗಾಗಿನೇ ಈ ದಿನ ಈ ಸ್ನೇಹಿತರ ಆಯ್ಕೆಯಾಗಲಿ, ಕೆಲಸ ಕಾರ್ಯಗಳ ಆಯ್ಕೆಯಾಗಲಿ, ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಈ ಪರಿಸ್ಥಿತಿಯನ್ನು ನೀವು ಯಾವ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂಥದ್ದರ ಆಯ್ಕೆಯಾಗಲಿ ಅಷ್ಟೊಂದು ಸಮರ್ಪಕವಾಗಿ ಇರಲ್ಲ. ಅಲ್ಲೇ ಎಲ್ಲೋ ಒಂದು ಕಡೆ ದೋಷ ಇದೆ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಆಯ್ಕೆ ಅನ್ನುವಂಥ ಪ್ರಶ್ನೆ ಬಂದರೆ, ಚಾಯ್ಸ್ ಅನ್ನುವಂಥದ್ದು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಕೆಲಸದ ನಿಮಿತ್ತವಾಗಿ ಸ್ವಲ್ಪ ಪ್ರಯಾಣ ಮಾಡುವಂಥ ಸಂದರ್ಭ ಕೂಡ ಇದೆ, ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಸ್ನೇಹಿತರಿಂದಲೇ ಮೋಸ ಹೋಗುವಂಥ ಸಾಧ್ಯತೆ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ, ಆ ಒಂದು ಹಿನ್ನೆಲೆಯಲ್ಲಿ ನೀವು ವ್ಯಾಪಾರ ವ್ಯವಹಾರ ಮಾಡುವಂಥ ಸಂದರ್ಭ, ಕೆಲವು ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ತೊಂದರೆಗೆ ಸಿಲುಕಿಸುವಂಥ ಒಂದು ಪ್ರಯತ್ನ ಕೂಡ ನಡೆಯುತ್ತೆ. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ. ಅದನ್ನು ಬಹಳ ಚೆನ್ನಾಗಿ, ಬಹಳ ಒಂದು ಸಭ್ಯತೆಯಿಂದಲೇ, ಅಷ್ಟೇ ವಿನಯವಂತರಾಗಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಹಾಗೆ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಈ ದಿನ ನಿಮ್ಮ ಮನಸ್ಸು ಗಟ್ಟಿಯಾಗಿ ಇರಬೇಕು. ಹಾಗೆ ಈ ದಿನ ಯಾವುದೇ ಒಂದು ವಾಗ್ವಾದಗಳನ್ನು ಬಹಳ ಯುಕ್ತಿಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಆದಷ್ಟು ವಾದ ವಿವಾದಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಇದರಿಂದ ನಿಮಗೆ ಗೌರವ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಕೆಲಸಗಳು ನಿಮಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ. ಕೆಲವು ಕೆಲಸಗಳು ಒತ್ತಡವನ್ನು ತರುತ್ತೆ. ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಗೊಂದಲದ ಗೋಜಲಿನ ಪರಿಸ್ಥಿತಿ ಇದೆ. ಯಾವ ಕೆಲಸದಲ್ಲೂ ಕೂಡ ನಿಮಗೆ ಈ ದಿನ ಕ್ಲಾರಿಟಿ ಇಲ್ಲ. ಹಾಗೆ ಕೆಲವೊಂದು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಒಳಗೆ ಹೊರಗೆ ನಿಮಗೆ ಹೋರಾಟದ ಮನೋಭಾವ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಬೇರೆಯವರ ತಪ್ಪುಗಳನ್ನು ತೋರಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ತಪ್ಪುಗಳೇ ನಿಮಗೆ ಗೊತ್ತಿಲ್ಲ, ನಿಮ್ಮ ತಪ್ಪುಗಳೇ ನಿಮಗೆ ಕಾಣಿಸ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಬೇರೆಯವರಲ್ಲಿರುವಂಥ ತಪ್ಪುಗಳನ್ನು, ದೋಷಗಳನ್ನು ಎಣಿಸ್ತಾ ಹೋದರೆ ಈ ದಿನ ನಿಮ್ಮ ಕಡೆಗೆ ಬಹಳ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಕೆಲಸದಲ್ಲಿ ನಿಷ್ಠೆ ಬೇಕು, ಸ್ವಲ್ಪ ಸಂಯಮ ಬೇಕು, ತಾಳ್ಮೆ ಬೇಕು. ಈ ದಿನದಲ್ಲಿ ತಾಳ್ಮೆ ಕೆಟ್ಟವರಂತೆ ವರ್ತಿಸಬೇಡಿ. ಯಾವುದೇ ಒಂದು ಪುಟ್ಟ ಕೆಲಸ ಆದರೂ ಕೂಡ ಬಹಳ ಮುತುವರ್ಜಿಯಿಂದ ಮಾಡಿ. ಹೊಸದಾಗಿ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾಡಿ. ಓವರ್ ಕಾನ್ಫಿಡೆನ್ಸ್ ಬೇಡ ಈ ದಿನ. ಇನ್ನು ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಎಷ್ಟು ಬೇಕೋ ಅಷ್ಟು ಇದೆ. ಆದರೆ ಅದರ ಒಂದು ಅತಿಯಾದ ಬಳಕೆಯಿಂದಲೇ ಕೆಲವೊಮ್ಮೆ ಹಿನ್ನಡೆಗೆ ಕಾರಣ ಆಗಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ಏಕೆಂದರೆ ಅವರ ಕೈ ಮೇಲಾಗುವಂಥದ್ದು, ಅವರನ್ನು ನಿಮ್ಮ ಜೀವನಕ್ಕೆ ಹೋಲಿಸಿಕೊಳ್ಳುವಂಥ ನಿಮ್ಮ ಸ್ವಭಾವ, ಇದರಿಂದ ಈ ದಿನ ಮನಸ್ಸಿಗೆ ಸ್ವಲ್ಪ ವಿಕಲ್ಪಗಳು ಉಂಟಾಗುತ್ತೆ, ಒತ್ತಡ ಉಂಟಾಗುತ್ತೆ, ಬೇಸರ ಆಗುತ್ತೆ, ನಿರಾಸೆ ಆಗುತ್ತೆ. ಹಾಗಾಗಿ ಇವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಿಮ್ಮನ್ನು ಯಾರೊಂದಿಗೂ ಕೂಡ ಕಂಪೇರ್ ಮಾಡಿಕೊಳ್ಬೇಡಿ. ಭಗವಂತನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಬೇಕು. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಉತ್ತಮವಾದಂತಹ ದಿನ, ಅನುಕೂಲಕರವಾಗಿರುವಂಥ ದಿನ. ಇವೆಲ್ಲ ಉಪಮೆಗಳನ್ನು ಯಾಕೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ದಿನದ ಪ್ರಯತ್ನ ನಿಮಗೆ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಆಗಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳಾಗಲಿ ನಿಮಗೆ ಒಂದು ರೀತಿಯಲ್ಲಿ ಧನಾತ್ಮಕವಾದಂಥ ಬದಲಾವಣೆಯನ್ನು ತರುತ್ತೆ. ಹಾಗೆ ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಗುರಿಯನ್ನು ತಲುಪುವ ಬಗ್ಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನವೇ ಪ್ರಬುದ್ಧವಾದಂಥ ತೀರ್ಮಾನ, ಅರ್ಥವತ್ತಾಗಿರುವಂಥ ತೀರ್ಮಾನ ಅದು. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗಬೇಕು ಅಂತ ಹೇಳಿ ಬಯಸ್ತಾ ಇದ್ದರೆ
ಅದು ಈ ದಿನ ಆಗಿಬಿಡುತ್ತೆ. ಏಕೆಂದರೆ ನಿಮ್ಮ ಆಲೋಚನೆಯಂತೆಯೇ ಕೆಲಸಗಳು ಮುಂದುವರಿಯುತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥ ಒಂದು ಸಂದರ್ಭ ಏನಿದೆ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಇನ್ನು ಈ ದಿನ ಹೊಸ ಸ್ನೇಹಿತರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಅವರ ಜೊತೆಯಲ್ಲಿ ಒಡನಾಟ. ಆದರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅವರನ್ನು ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರು ನೀಡುವಂಥ ಒಂದು ಸಲಹೆ, ಅವರ ಒಂದು ಇನ್ವಾಲ್ವ್ಮೆಂಟ್ ಏನಿದೆ ಇದನ್ನು ತುಂಬ ಪಾಸಿಟಿವ್ ಆಗಿ ಈ ದಿನ ನೀವು ನೋಡಬೇಕಾಗುತ್ತೆ. ಇನ್ನು ಈ ದಿನ ಸ್ವಲ್ಪ ಶಿಸ್ತಿನಿಂದ ಇರಿ, ಸಂಯಮದಿಂದ ಇರಿ. ಅದರಲ್ಲೂ ಈ ದಿನ ಯಾರನ್ನೂ ಕೂಡ ನಂಬಿ ಮೋಸ ಹೋಗಬೇಡಿ. ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಬಹಳ ಅಗತ್ಯತೆ ಇದೆ. ಇನ್ನು ಯಾವುದೇ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅದರ ಮುಂದಿನ ಪರಿಣಾಮಗಳನ್ನು ಯೋಚಿಸಬೇಕು, ಸಾಧಕ ಬಾಧಕಗಳನ್ನು ಯೋಚಿಸಬೇಕು. ಹಾಗಾಗಿ ಈ ದಿನ ನಿಮ್ಮ ಒಂದು ಮನಸ್ಸಿಗೆ, ನಿಮ್ಮ ಚಿತ್ತಕ್ಕೆ ಸ್ವಲ್ಪ ಕೆಲಸ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.